ಸ್ನೇಹಿತರೆ, ಈ ಒಂದು 2025ನೇ ಇಸ್ವಿಯಲ್ಲಿ ನಿಮ್ಮ ಒಂದು ಮನೆ ಅಂದ್ರೆ ಮನೆ ಕಟ್ಟೋದಿಕ್ಕೆ ಯಾವ್ದೆಲ್ಲ ಸ್ಕೀಮ್ಗಳಿದೆ, ಈ ಒಂದು ಸರ್ಕಾರಿ ಸ್ಕೀಮ್ಗಳು ಯಾವ್ದೆಲ್ಲ ಇದೆ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಅಂತ ತುಂಬಾ ಜನ ಕೂಡ ಕೇಳ್ತಾ ಇದ್ರಿ. ಇವಾಗ ಸ್ಟಿಲ್ ಇರುವಂತ ಅಂದ್ರೆ 2025ನೇ ಇಸ್ವಿಯಲ್ಲಿ ನೀವು ಎಲ್ಲೇ ಯಾವ್ದ್ರಲ್ಲಿ ಮನೆ ಮಾಡ್ಬೋದು, ಯಾವ ಒಂದು ಸ್ಕೀಮ್ಗಳು ಇನ್ನೂ ಕೂಡ ರನ್ನಿಂಗ್ ಅಲ್ಲಿ ಇದಾವೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಈ ಒಂದು ಸಿಟಿಯಲ್ಲಿ ಇರುವಂತವ್ರು ಅಂದ್ರೆ ಅರ್ಬನ್ ಏರಿಯಾಗಳಲ್ಲಿ ಇರುವಂತವ್ರು ಮತ್ತೆ ಹಳ್ಳಿಗಳಲ್ಲಿ ಇರುವಂತವ್ರು ಎಲ್ರಿಗೂ ಕೂಡ ಸಪರೇಟ್ ಸಪರೇಟ್ ಇರುವಂತದ್ದು ಅದೆರಡನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ನಗರಗಳಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಬನ್ ಅಂದ್ರೆ ಸಿಟಿ ಒಳಗಡೆ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಇರುವಂತ ಒಂದು ಸ್ಕೀಮ್ ಅನ್ನೋದಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ PMAY ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಮನೆ ಸಿಗುವಂತದ್ದು. ಇದರಲ್ಲಿ ಒಂದು ಕರ್ನಾಟಕದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕೈಗೆಟಕುವ ವಸತಿಗಳನ್ನು ಒದಗಿಸುತ್ತದೆ. ಗೃಹ ಸಾಲದ ಬಡ್ಡಿಯ ಮೇಲಿನ ಸಬ್ಸಿಡಿ ಅಂದ್ರೆ ನೀವು ಸ್ನೇಹಿತರೆ ಇದರಲ್ಲಿ ಅವರು ಕೊಡುವಂತ ಸಬ್ಸಿಡಿನ ಅವರು ಇಂತಿಷ್ಟು ಅಂತ ಬಿಡ್ತಾರೆ. ಆದ್ರೆ ನೀವು ಮನೆಗೆ ನೀವು ಲೋನ್ಗಳನ್ನ ಹಾಕ್ಸ್ಬೇಕಾಗುತ್ತೆ. ಇವಾಗ ಇದಕ್ಕೆ ನಿಮ್ಗೆ ಅಪ್ ಟು 12 ಲಕ್ಷ ತನಕ ನಿಮ್ಗೆ ಲೋನ್ಗಳನ್ನ ಹಾಕ್ಸ್ಬೋದು. ಆ ಒಂದು 12 ಲಕ್ಷದಲ್ಲಿ ಇವರು ನಿಮ್ಗೆ 2,64,000ನ ನಿಮ್ಗೆ ಆ ಒಂದು ಸಬ್ಸಿಡಿನ ಕೊಡ್ತಾರೆ. ಅಂದ್ರೆ ನೀವು ಇವಾಗ 12 ಲಕ್ಷ ಲೋನ್ ಹಾಕ್ಸ್ತೀರಾ ಅನ್ಕೊಳ್ಳಿ, ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಹಾಕ್ಸ್ತೀರಾ, ಅದರಲ್ಲಿ ನಿಮ್ಮ ಒಂದು ಬಡ್ಡಿ ಏನಿರುತ್ತಲ್ವಾ ಅದರಲ್ಲಿ ನಿಮ್ಗೆ 2,64,000ನ ಅವರು ರಿಯಾಯಿತಿನ ಕೊಡ್ತಾರೆ ಅಂದ್ರೆ ಸಬ್ಸಿಡಿನ ಕೊಡ್ತಾರೆ. ಅದನ್ನ ನೀವು ಉಪಯೋಗಿಸ್ಕೊಂಡು ನೀವೊಂದು ಮನೆನ ಮಾಡ್ಬೋದು. ಅಂದ್ರೆ ಸಿಟಿ ಒಳಗಡೆ ನಿಮ್ದು ಏನಾದ್ರು ಜಾಗ ಇದ್ರೆ ಆ ಒಂದು ಮನೆನ ಮಾಡ್ಬೋದು. ನೀವು ಕಟ್ಟುವಂತ ಸಂದರ್ಭದಲ್ಲಿ ಒಂದು ಲೋನ್ಗಳನ್ನ ಹಾಕ್ಸಿದ್ರೆ ಅಂದ್ರೆ ಹೋಮ್ ಲೋನ್ಗಳನ್ನ ಹಾಕ್ಸಿದ್ರೆ ಅದರಲ್ಲಿ 2,64,000 ರೂಪಾಯಿನ ಸಬ್ಸಿಡಿ ಮುಖಾಂತರವಾಗಿ ಕೊಡ್ತಾರೆ. ನೆಕ್ಸ್ಟ್ ನಿಮ್ಗೆ ದೇವರಾಜ್ ಅರಸ್ ವಸತಿ ಯೋಜನೆ, ಇದು ಕೂಡ ನಗರದಲ್ಲಿ ಇರುವಂತದ್ದು ಅಂದ್ರೆ ಅರ್ಬನ್ ಏರಿಯಾಗಳಲ್ಲಿ ಇರುವಂತದ್ದು. ಇದು ಕೂಡ ಈ ಒಂದು ನಗರ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸಲು ಅರ್ಹ ವ್ಯಕ್ತಿಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ಇದು ಕೂಡ ಸೇಮ್ ಅಂದ್ರೆ ಸೇಮ್ ಇರುತ್ತೆ ಸ್ನೇಹಿತರೆ. ಈ ಒಂದು ದೇವರಾಜ್ ಅರಸ್ ವಸತಿ ಯೋಜನೆ ಏನಿದೆ ಇದರಲ್ಲೂ ಕೂಡ ನೀವು ಲೋನ್ಗಳನ್ನ ಹಾಕ್ಸಿದ ನಂತರದಲ್ಲಿ ಇದರಲ್ಲೂ ಕೂಡ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ವಾಜಪೇಯಿ ನಗರ ವಸತಿ ಯೋಜನೆ, ಇದು ಕೂಡ ಕರ್ನಾಟಕದಲ್ಲಿ ಇರುವಂತದ್ದು. ಇದರಲ್ಲೂ ಕೂಡ ನಿಮ್ಗೆ ಸೇಮ್ ಇರುವಂತದ್ದು. ನೀವು ಮನೆ ಕಟ್ಟಿದ ನಂತರದಲ್ಲಿ ಲೋನ್ ಹಾಕ್ಸಿದ್ರೆ ಅದರಲ್ಲಿ ಸಬ್ಸಿಡಿ ನಿಮ್ಗೆ ಕೊಡ್ತಾರೆ. ಕರ್ನಾಟಕದಲ್ಲಿ ಸಮಾಜದ ಹಿಂದುಳಿದ ವರ್ಗಗಳಿಗೆ ಅವರ ಆದಾಯ ವರ್ಗದ ಆಧಾರದ ಮೇಲೆ ಮನೆಗಳನ್ನು ನಿರ್ಮಿಸಲು ಬೆಂಬಲವನ್ನು ಒದಗಿಸುತ್ತದೆ ಈ ಒಂದು ಯೋಜನೆ, ವಾಜಪೇಯಿ ನಗರ ವಸತಿ ಯೋಜನೆಯಲ್ಲಿ. ಇದರಲ್ಲಿ ನೀವು ಮನೆ ತಗೋಬೇಕಾದ್ರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ ನಗರ, ಇದು ಕೂಡ ಅರ್ಬನ್ ಅಲ್ಲಿ ಬರುವಂತದ್ದು ನೀವು ಸಿಟಿಗಳಲ್ಲಿ ಮನೆ ಮಾಡೋದಾದ್ರೆ. ಬಟ್ ಇದು ಕರ್ನಾಟಕದಲ್ಲಿ ಇರುವಂತ SC ST ಸಮುದಾಯಗಳಿಗೆ ಮನೆಗಳನ್ನು ನಿರ್ಮಿಸಲು ಅಥವಾ ನವೀಕರಿಸಲು 1,20,000ವರೆಗೆ ನಿಮ್ಗೆ ಹಣಕಾಸಿನ ನೆರವು ನೀಡುತ್ತದೆ. ಅಂದ್ರೆ ಇದರಲ್ಲಿ ನಿಮ್ಗೆ ಈ ಒಂದು ಮನೆ ಅಂದ್ರೆ ಮನೆ ಕಟ್ಟೋದಿಕ್ಕೆ ನೀವೇನಾದ್ರೂ ಎಲ್ಲೇ ಇದ್ರು ಕೂಡ ಸಿಟಿ ಒಳಗಡೆ ಇದ್ರೆ 1,20,000 ರೂಪಾಯಿನ ಕೊಡ್ತಾರೆ ನಿಮ್ ಮನೆ ಕಟ್ಟೋದಿಕ್ಕೆ. ಅಂದ್ರೆ ಲೋನ್ಗಳನ್ನ ತಗೊಳ್ಳುವಂತದ್ದಲ್ಲ, ಇದು ಸರ್ಕಾರದಿಂದನೇ 1,20,000 ರೂಪಾಯಿ ಕೊಡ್ತಾರೆ. ಬಟ್ ನಿಮ್ಗೆ ಏನಾದ್ರು ಕೂಡ ಹೆಚ್ಚಿಗೆ ಬೇಕು ಅನ್ನೋದಾದ್ರೆ ನೀವು ಲೋನ್ ಕೂಡ ಹಾಕ್ಸ್ಕೊಂಡ್ರು ಕೂಡ ಅದಕ್ಕೆ ಇದಕ್ಕೂ ಏನ್ ಸಂಬಂಧ ಇರೋದಿಲ್ಲ. ನೀವು ಲೋನ್ ನ ಸಪರೇಟ್ ಆಗಿ ನೀವು ಕಟ್ಟಬೇಕಾಗುತ್ತೆ. ಈ 1,20,000 ರೂಪಾಯಿನ ಅವರು ಸರ್ಕಾರದಿಂದ ಕೊಡ್ತಾರೆ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಗ್ರಾಮೀಣದ ಒಂದು ಯೋಜನೆಗಳು ನೋಡೋದಾದ್ರೆ ಬಸವ ವಸತಿ ಯೋಜನೆ, ಇದು ಬರುವಂತದ್ದು ಗ್ರಾಮೀಣ ಭಾಗದಲ್ಲಿ ಇರುವಂತವರಿಗೆ ಅಂದ್ರೆ ಹಳ್ಳಿಗಳಲ್ಲಿರುವಂತ ಜನರಿಗೆ ಬರುವಂತದ್ದು ಇದು. ಇದರಲ್ಲಿ ನಿಮ್ಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಕಡಿಮೆ ದರದ ವಸತಿ ಆಯ್ಕೆಗಳನ್ನು ಒದಗಿಸುತ್ತದೆ ಈ ಒಂದು ಬಸವ ವಸತಿ ಯೋಜನೆಯಲ್ಲಿ. ಇನ್ನು ನೆಕ್ಸ್ಟ್ ಇದು ಕೂಡ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಅಂದ್ರೆ ಪಕ್ಕ ಮನೆಯನ್ನು ಪಡೆಯಲು ಸಾಧ್ಯವಾಗದ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ಸ್ನೇಹಿತರೆ ಇದು ಕೂಡ ನಿಮ್ಗೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮ್ಗೆ 1,20,000 ರೂಪಾಯಿ ಕೊಡ್ತಾರೆ ಇದು ಕೂಡ. ಬಟ್ ಇದೇನಾಗಿದೆ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಈ ಒಂದು ವರ್ಷದಲ್ಲಿ ಅಂದ್ರೆ 2024 ಕೂಡ ಏನಾಗಿದೆ ಅಂತಂದ್ರೆ ಇದರಲ್ಲಿ 1,20,000 ರೂಪಾಯಿ ಕೊಡ್ತಾರೆ. ಫಸ್ಟ್ ನೀವು ಫೌಂಡೇಶನ್ ಮಾಡೋದಕ್ಕೂ ಫಸ್ಟೇನೆ ಅಂದ್ರೆ ಜಾಗದ ಒಂದು ಏನು GPRS ಏನ್ ಮಾಡ್ತಾರಲ್ವಾ ಆ ಜಾಗದ GPRS ಮಾಡಿದ ತಕ್ಷಣನೇ ನಿಮ್ಗೆ ಆ ಒಂದು ಹಣನ ಫಸ್ಟ್ ಒಂದು ಕಂತಿನ ಹಣನ ಕೊಡ್ತಾರೆ. ಅಂದ್ರೆ 43,700 ರೂಪಾಯಿ ನಿಮ್ಗೆ ಹಣ ಬಂದ್ ಬೀಳುತ್ತೆ. ಅದಾದ್ಮೇಲೆ ನೀವು ಫೌಂಡೇಶನ್ ಮಾಡ್ಕೋಬಹುದು. ನಂತರ ನಿಮ್ಗೆ ಆ ಒಂದು ಫೌಂಡೇಶನ್ ಆದ ನಂತರದಲ್ಲಿ ಇನ್ನ ಬೇರೆ ಇದನ್ನ ಮಾಡೋದಕ್ಕೆ ಅವರೇ ಹಣನ ಹಾಕ್ತಾರೆ.
ಅದನ್ನು ಕೂಡ ನೀವು ಮಾಡ್ಕೊಂಡು ಮತ್ತೆ ಗೋಡೆಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಗೋಡೆನ ನಿರ್ಮಾಣ ಮಾಡಿದ ನಂತರದಲ್ಲಿ ಮತ್ತೆ ನಿನ್ನ ರೂಫ್ಗೆ ಅದನ್ನು ಕೂಡ ಫಸ್ಟ್ನೇ ಹಣ ಹಾಕ್ತಾರೆ. ಅದಾದ ನಂತರದಲ್ಲಿ ರೂಫಿಂಗ್ ಮಾಡ್ಕೋಬಹುದು. ಬಟ್ 2023-24 ಇಸ್ವಿಯಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ತಗೊಂಡವರಿಗೆ ಇನ್ನೂ ಕೂಡ ಕೊನೆಯ ಒಂದು ಬಿಲ್ಲು ಬಂದಿಲ್ಲ. ಯಾರಿಗೂ ಕೂಡ ಕೊನೆಯ ಒಂದು ಬಿಲ್ಲು ಬಂದಿಲ್ಲ. ಅದಕ್ಕೂ ಕೂಡ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅದು ಬಿಟ್ರೆ ದೇವರಾಜ್ ಅರಸ್ ವಸತಿ ಯೋಜನೆ, ಇದು ಕೂಡ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತ ಕಡಿಮೆ ಆದಾಯದ ಗುಂಪುಗಳು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಕೈಗೆಟಕುವ ವಸತಿ ಆಯ್ಕೆಗಳನ್ನು ಒದಗಿಸುತ್ತದೆ. ದೇವರಾಜ್ ಅರಸ್ ವಸತಿ ಯೋಜನೆ ಇದು ಈ ಒಂದು ಬೆಂಗಳೂರು ಏನಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಗ್ರಾಮಾಂತರ ಏನಿದೆ ಅಲ್ವಾ, ಅಲ್ಲಿ ಬರುವಂತದ್ದು ಈ ಒಂದು ಯೋಜನೆ. ನಂತರ ಇನ್ನು ಇತರೆ ಯೋಜನೆಗಳ ಹೌಸಿಂಗ್ ಸ್ಕೀಮ್ಗಳನ್ನೋದಾದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಯೋಜನೆ, ಕರ್ನಾಟಕದಲ್ಲಿ ಅರ್ಹ ಜನರಿಗೆ ಕೈಗೆಟಕುವ ದರದಲ್ಲಿ ವಸತಿ ಒದಗಿಸುವ ಗುರಿಯನ್ನು ಹೊಂದಿದೆ. ಸುಸ್ಥಿರ ಜೀವನ ಅಂದ್ರೆ ಇದು ಕೂಡ ಅಷ್ಟೇ, ನಿಮ್ಗೆ ಒಂದು ಅಂದ್ರೆ ನೀವೇನಾದ್ರೂ ಕೂಡ ಕೈಗೆಟಕುವ ದರದಲ್ಲಿ ವಸತಿ ಒದಗಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೂಡ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇಂದಿರಾ ಆವಾಸ್ ಯೋಜನೆ ಅರ್ಹ ಫಲಾನುಭವಿಗಳಿಗೆ ತಮ್ಮ ಸ್ವಂತ ಮನೆಗಳನ್ನು ನಿರ್ಮಿಸಲು ಅಥವಾ ಸಿದ್ಧ ನಿರ್ಮಿತ ಫ್ಲಾಟ್ಗಳನ್ನು ಖರೀದಿಸಲು ಹಣಕಾಸಿನ ನೆರವು ನೀಡುತ್ತದೆ. ಇದು ಕೂಡ ಅಷ್ಟೇ, ನಿಮ್ಗೆ ಸಬ್ಸಿಡಿ ಬರುವಂತದ್ದು. ಅಂದ್ರೆ ನೀವೇನಾದ್ರು ಮನೆ ಎಲ್ಲ ತಗೊಂಡಾದ ನಂತರದಲ್ಲಿ ಲೋನ್ ಏನಾದ್ರು ಹಾಕಿಸಿ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಸಬ್ಸಿಡಿ ಬರುವಂತದ್ದು ಇದು ಕೂಡ. ಸ್ನೇಹಿತರೆ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ನೋಡಲ್ ಅಧಿಕಾರಿಗಳ ಒಂದು ಸಭೆಯಲ್ಲಿ ಇವರು ಏನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಏನಿದಾರಲ್ವಾ, HC ಮಹದೇವಪ್ಪನ ಏನಿದಾರಲ್ವಾ, ಅವರು ಕೂಡ ಆ ಒಂದು ಸಭೆಯಲ್ಲಿ ಹೇಳ್ತಾರೆ, ನಾವು ಇನ್ ಮುಂದೆ ಬಡವರಿಗೆ ಒಂದು 5 ಲಕ್ಷದ ಮನೆಗಳನ್ನ ಕೊಡ್ತೀವಿ. ಅಂದ್ರೆ 5 ಲಕ್ಷನ ಕೊಡ್ತೀವಿ, ಶಾಂಕ್ಷನ್ ಮಾಡ್ತೀವಿ. ಇವಾಗ ಏನಂದ್ರೆ 1,20,000 ರೂಪಾಯಿ ಕೊಡ್ತಾ ಇದಾರೆ. ಅದು ಯಾವ್ದೇ ಕಾರಣಕ್ಕೂ ಕೂಡ ಮನೆ ಕಟ್ಟೋದಕ್ಕೆ ಸಾಲೋದಿಲ್ಲ. ನನಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು, 1,20,000 ರೂಪಾಯಿ ಮನೆ ಕಟ್ಟೋದಿಕ್ಕಲ್ಲ, ಕೊಟ್ಟಿಗೆ ಕಟ್ಟೋದಿಕ್ಕೂ ಸಾಲೋದಿಲ್ಲ ಅಂತ ಹೇಳಿದ್ರು. 100% ಸತ್ಯ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ನನಗೆ ಕಮೆಂಟ್ ಮಾಡಿದ್ರು. ಬಟ್ ಏನ್ ಮಾಡಕ್ಕಾಗುತ್ತೆ, ಸರ್ಕಾರದಲ್ಲಿ ಇರುವಂತ ಒಂದು ಯೋಜನೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಷ್ಟೇನೆ. ಇನ್ನ ನಾವು ಬೇರೆ ಏನು ಮಾಡೋದಿಕ್ ಆಗೋದಿಲ್ಲ. ಮತ್ತೆ ಒಂದು ಸರ್ಕಾರದ ಗಮನಕ್ಕೂ ಬರ್ಬೇಕು ಅನ್ನೋದು ಒಂದು ದೃಷ್ಟಿಯಲ್ಲಿ ನಾವು ಕೂಡ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಆದ್ರೆ ಇವ್ರು ಹೇಳ್ತಿರೋದು ಏನಂತಂದ್ರೆ, ಈ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನಾವ್ ಇನ್ ಮುಂದೆ ಒಂದು 5 ಲಕ್ಷದ ಒಂದು ಮನೆಗಳನ್ನ ಕೊಡ್ಬೇಕಂತ ಇದ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸಚಿವ ಸಂಪುಟದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಇಲ್ವ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರು ಹೇಳಿರುವಂತ ಒಂದು ವಿಚಾರನ ನಾನು ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಟ್ 5 ಲಕ್ಷ ರೂಪಾಯಿ ಮನೆ ಕೊಟ್ರೆ 100% ಎಲ್ರು ಕೂಡ ಬಡ ಜನರು ಎಲ್ರಿಗೂ ಕೂಡ ಮನೆಗಳನ್ನ ಮಾಡ್ಕೋಬಹುದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಕೂಡ ಡೌಟ್ಸ್ ಇದ್ರೆ ದಯವಿಟ್ಟು ಕೂಡ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಾನು ಕಮೆಂಟ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋ ಯಾವಾಗ್ಲೂ ಕೂಡ ಇದೇ ರೀತಿಯಾದ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಗಳಾಗಿರ್ಬೋದು, ಮತ್ತೆ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಇದ್ರ ಬಗ್ಗೆ ಯಾವಾಗ್ಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ. ಆಲ್ರೆಡಿ ವಿಡಿಯೋನು ಕಡೆ ಇದೆ, ನಿಮ್ಗೆ ಯಾವ್ದೆಲ್ಲ ಬೇಕು ಇನ್ಫಾರ್ಮೇಶನ್ ಎಲ್ಲಾ ವಿಡಿಯೋಗಳು ಕೂಡ ಬಿಡ್ತಾ ಇದೀವಿ. ಸೊ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಒಂದು ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಏನಾದ್ರು ಕೂಡ ಯೋಜನೆಗಳಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.